ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ಶ್ರೀಮಂತರು ಯಾರು, ಹೆಚ್ಚು ಓದಿರೋದು ಯಾರು? ಈ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್, ವಿಜಯ್, ಯೋಗಿ ಆದಿತ್ಯನಾಥ್ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 1, ಡಿಕೆ ಶಿವಕುಮಾರ್. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ಶ್ರೀಮಂತರಂದ್ರೆ ಅದು ಡಿಕೆ ಶಿವಕುಮಾರ್. ಕರ್ನಾಟಕ ಸಿಎಂ ಆಗಿರೋ ಇವರ ಬಳಿ ಬರೋಬ್ಬರಿ 1413 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 2, ಚಂದ್ರಬಾಬು ನಾಯ್ಡು. ಆಂಧ್ರ ಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 931 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಕೂಡ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 3, ಜೋಸೆಫ್ ವಿಜಯ್. ತಮಿಳುನಾಡು ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 643 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇಂಥ ವಿಜಯ್ ಬಿಎಸ್ಸಿ ಡ್ರಾಪ್ ಔಟ್, ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ನಂಬರ್ 4, ಪೆಮಾ ಖಂಡು. ಅರುಣಾಚಲ ಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 332 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಬಿಎ ಪದವಿ ಪಡೆದಿದ್ದಾರೆ. ನಂಬರ್ 5, ನೆಫ್ಯೂ ರಿಯೋ. ನಾಗಾಲ್ಯಾಂಡ್ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 46 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಕೂಡ ಬಿಎ ಪದವಿ ಪಡೆದಿದ್ದಾರೆ. ನಂಬರ್ 6, ಮೋಹನ್ ಯಾದವ್. ಮಧ್ಯಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 42 ಕೋಟಿ ಆಸ್ತಿ ಇದೆ. ಇವರು ಪಿಎಚ್ಡಿ ಮಾಡಿದ್ದಾರೆ. ನಂಬರ್ 7, ಹಿಮಂತ ಬಿಸ್ವಾ ಸರ್ಮಾ. ಅಸ್ಸಾಂ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 35 ಕೋಟಿ ಆಸ್ತಿ ಇದೆ. ಇವರು ಕೂಡ ಪಿಎಚ್ಡಿ ಮಾಡಿದ್ದಾರೆ. ನಂಬರ್ 8, ರೇವಂತ್ ರೆಡ್ಡಿ. ತೆಲಂಗಾಣ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 30 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಬಿಎ ಪದವಿ ಪಡೆದಿದ್ದಾರೆ. ನಂಬರ್ 9, ಎನ್ ರಂಗಸ್ವಾಮಿ. ಪುದುಚೇರಿ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 27 ಕೋಟಿ ಆಸ್ತಿ ಇದೆ. ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ನಂಬರ್ 10, ಹೇಮಂತ್ ಸೋರೆನ್. ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರೋ ಇವರ ಕುಟುಂಬದ ಬಳಿ 25 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಓದಿರೋದು ಸೆಕೆಂಡ್ ಪಿಯುಸಿ ವರೆಗೆ. ನಂಬರ್ 11, ಕೋನ್ರಾಡ್ ಸಂಗ್ಮಾ. ಮೇಘಾಲಯ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಓದಿರೋದು ಎಂಬಿಎ ಸ್ನಾತಕೋತ್ತರ ಪದವಿ. ನಂಬರ್ 12, ದೇವೇಂದ್ರ ಫಡ್ನವೀಸ್. ಮಹಾರಾಷ್ಟ್ರ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 13 ಕೋಟಿ ಆಸ್ತಿ ಇದೆ. ಇವರು ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 13, ಸಾಮ್ರಾಟ್ ಚೌಧರಿ. ಬಿಹಾರ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 11 ಕೋಟಿ ಆಸ್ತಿ ಇದೆ. ಇವರ ಶಿಕ್ಷಣದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ, ಆದ್ರೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ನಂಬರ್ 14, ಭೂಪೇಂದ್ರ ಪಟೇಲ್. ಗುಜರಾತ್ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 8 ಕೋಟಿ ಆಸ್ತಿ ಇದೆ. ಇವರು ಸಿವಿಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ನಂಬರ್ 15, ಸುಖವಿಂದರ್ ಸಿಂಗ್ ಸುಖು. ಹಿಮಾಚಲ ಪ್ರದೇಶ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 7 ಕೋಟಿ ಆಸ್ತಿ ಇದೆ. ಇವರು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 16, ಪ್ರೇಮ್ ಸಿಂಗ್ ತಮಂಗ್. ಸಿಕ್ಕಿಂ ಮುಖ್ಯಮಂತ್ರಿ ಆಗಿರೋ ಇವರ ಕುಟುಂಬದ ಬಳಿ 6.69 ಕೋಟಿ ಆಸ್ತಿ ಇದೆ. ಓದಿರೋದು ಬಿಎ ಪದವಿ. ನಂಬರ್ 17, ವಿಡಿ ಸತೀಶನ್. ಕೇರಳ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 6.65 ಕೋಟಿ ಆಸ್ತಿ ಇದೆ. ಓದಿರೋದು ಎಲ್ಎಲ್ಬಿ ಪದವಿ. ನಂಬರ್ 18, ಮಾಣಿಕ್ ಸಹಾ. ತ್ರಿಪುರಾ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 6.64 ಕೋಟಿ ಆಸ್ತಿ ಇದೆ. ಇವರು ಎಂಡಿಎಸ್ ಅಥವಾ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 19, ನಯಾಬ್ ಸಿಂಗ್ ಸೈನಿ. ಹರಿಯಾಣ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 5.80 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು ಎಲ್ಎಲ್ಬಿ ಪದವಿ ಪಡೆದಿದ್ದಾರೆ. ನಂಬರ್ 20, ರೇಖಾ ಗುಪ್ತಾ. ದೆಹಲಿ ಮುಖ್ಯಮಂತ್ರಿ ಆಗಿರೋ ಇವರ ಕುಟುಂಬದ ಬಳಿ 5.31 ಕೋಟಿ ಆಸ್ತಿ ಇದೆ. ಇವರು ಕೂಡ ಎಲ್ಎಲ್ಬಿ ಪದವಿ ಪಡೆದಿದ್ದಾರೆ. ನಂಬರ್ 21, ಪ್ರಮೋದ್ ಸಾವಂತ್. ಗೋವಾ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 4.38 ಕೋಟಿ ಮೌಲ್ಯದ ಆಸ್ತಿ ಇದೆ. ಓದಿರೋದು ಬಿಎಎಂಎಸ್ ಅಥವಾ ಆಯುರ್ವೇದ ಪದವಿ. ನಂಬರ್ 22, ಲಾಲ್ದು ಹೋಮಾ. ಮಿಜೋರಾಂ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 4.1
13 ಕೋಟಿ ಆಸ್ತಿ ಇದೆ. ಇವರು BA ಪದವಿ ಪಡೆದಿದ್ದಾರೆ. ನಂಬರ್ 23 ವಿಷ್ಣು ದೇವ್ ಸಾಯಿ. ಛತ್ತೀಸ್ಗಢ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 3.80 ಕೋಟಿ ಮೌಲ್ಯದ ಆಸ್ತಿ ಇದೆ. ಓದಿರೋದು ಫಸ್ಟ್ PUC ವರೆಗೆ ಮಾತ್ರ. ನಂಬರ್ 24 ಪುಷ್ಕರ್ ಸಿಂಗ್ ಧಮಿ. ಉತ್ತರಾಖಂಡ ಮುಖ್ಯಮಂತ್ರಿಯಾಗಿರೋ ಇವರ ಕುಟುಂಬದ ಬಳಿ 3.34 ಕೋಟಿ ಆಸ್ತಿ ಇದೆ. ಇವರು MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 25 ಖೇಮ್ ಚಂದ್ ಸಿಂಗ್. ಮಣಿಪುರ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 2.38 ಕೋಟಿ ಆಸ್ತಿ ಇದೆ. ಓದಿರೋದು 10ನೇ ತರಗತಿವರೆಗೆ ಮಾತ್ರ. ನಂಬರ್ 26 ಮೋಹನ್ ಚರಣ್ ಮಾಝಿ. ಒಡಿಶಾ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 1.97 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು LLB ಪದವಿ ಪಡೆದಿದ್ದಾರೆ. ನಂಬರ್ 27 ಭಗವಂತ್ ಸಿಂಗ್ ಮಾನ್. ಪಂಜಾಬ್ ಸಿಎಂ ಆಗಿರೋ ಇವರ ಕುಟುಂಬದ ಬಳಿಯೂ 1.97 ಕೋಟಿ ಆಸ್ತಿ ಇದೆ. ಓದಿರೋದು BCom ಫಸ್ಟ್ ಇಯರ್ ವರೆಗೆ ಮಾತ್ರ. ನಂಬರ್ 28 ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ಸಿಎಂ ಆಗಿರೋ ಇವರ ಬಳಿ 1.54 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು BSc ಪದವಿ ಪಡೆದಿದ್ದಾರೆ. ನಂಬರ್ 29 ಭಜನ್ ಲಾಲ್ ಶರ್ಮಾ. ರಾಜಸ್ಥಾನ ಸಿಎಂ ಆಗಿರೋ ಇವರ ಕುಟುಂಬದ ಬಳಿ 1.46 ಕೋಟಿ ಆಸ್ತಿ ಇದೆ. ಇವರು MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಂಬರ್ 30 ಸುಮೆಂದು ಅಧಿಕಾರಿ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯಾಗಿರೋ ಇವರ ಬಳಿ ಬರೀ 85 ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು MA ಸ್ನಾತಕೋತ್ತರ ಪದವಿ. ನಂಬರ್ 31 ಓಮರ್ ಅಬ್ದುಲ್ಲಾ. ಜಮ್ಮು ಕಾಶ್ಮೀರ ಸಿಎಂ ಆಗಿರೋ ಇವರ ಬಳಿ ಬರೀ 54 ಲಕ್ಷ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ. ಓದಿರೋದು BCom ಪದವಿ. ಸೋ ಫ್ರೆಂಡ್ಸ್, ಇದಿಷ್ಟು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ಶ್ರೀಮಂತರು ಯಾರು, ಹೆಚ್ಚು ಓದಿರೋದು ಯಾರು. ಈ ಪಟ್ಟಿಯಲ್ಲಿ DKಶಿ, ವಿಜಯ್, ಯೋಗಿ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಎಲ್ಲಾ ಮುಖ್ಯಮಂತ್ರಿಗಳ ಆಸ್ತಿಯನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 3635 ಕೋಟಿಗೂ ಹೆಚ್ಚಾಗುತ್ತೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.